ನಮಸ್ತೆ. ಒಂದು ರೋಚಕವಾದ ಕ್ರೈಮ್ ಕಥೆಯನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, 2 ವಾರದಿಂದ ಒಬ್ಬ ಮಗಳು ಅಪ್ಪ ಅಮ್ಮ ಸಹೋದರಿ ಒಡ ಹುಟ್ಟಿದವಳನ್ನು ಕೊಂದು ಮುಗಿಸ್ಬಿಡ್ತಾಳೆ ಗೆಳೆಯನ ಜೊತೆ ಸೇರಿ. 2 ವಾರದಿಂದ ಇಡೀ ಎಲ್ಲ ನ್ಯೂಸ್ ಚಾನಲಲ್ಲೂ ಅದು ಬಂದಿತ್ತು. ಇವತ್ತು ಅದಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಮಗಳು ಎಷ್ಟು ಕ್ರೂರವಾಗಿ ಹೆತ್ತವ್ರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಅನ್ನೋದನ್ನು, ಸ್ಕೆಚ್ ಹಾಕಿದ್ಲು ಅನ್ನೋದನ್ನು ಪೊಲೀಸರು ಬಾಯ್ಬಿಡಿಸಿದ್ದಾರೆ. ಸೊ ಅದ್ರ ಕಥೆಯನ್ನು ನಾನು ಇವತ್ತು ಹೇಳೋದಕ್ಕೆ ಕೊಟ್ಟಿದ್ದೀನಿ. ಇದೇ ಇವತ್ತಿನ ಕ್ರೈಮ್ ಕಥೆ. ಅವತ್ತು ಜೂನ್ 21ನೇ ತಾರೀಕು ರಾತ್ರಿ 9-10 ಗಂಟೆ ಸಮಯ. KR ಪುರಂ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಅದೇ ಲಿಮಿಟ್ಸ್ನಲ್ಲಿದ್ದ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ. ಕಾಲ್ ಮಾಡಿ, ಸರ್ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾರಿಗೋ ಚಾಕು ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾರೆ, ಬೇಗ ಬನ್ನಿ ಅಂತ ಕಾಲ್ ಮಾಡ್ತಾರೆ. ಸೊ ಪೊಲೀಸಿಗೆ ಗಾಬರಿ, ಏನಪ್ಪ ಇದು ಅಪಾರ್ಟ್ಮೆಂಟಲ್ಲಿ ಮಾಡ್ರ ಅಂತ ಓಡ್ ಬರ್ತಾರೆ. ಸ್ಪಾಟಿಗೆ ಬಂದರೆ ಒಬ್ಬ ಸೋಮಶೇಖರ್ ಅಂತ ಅವ್ರ ಹೆಸರು, ಮಧ್ಯವಯಸ್ಕ, ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಸೀದಾ ಕರ್ಕೊಂಡೋಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ಬಂದು ಯಾರು ಈ ರೀತಿ ಮಾಡಿರ್ಬೋದು, ಯಾವ ಅಪಾರ್ಟ್ಮೆಂಟ್ನ ಯಾವ ಫ್ಲ್ಯಾಟ್ನವ್ರು ಇವರು ಅಂತೆಲ್ಲ ವಿಚಾರಿಸಿದಾಗ ಫ್ಲ್ಯಾಟ್ ನಂಬರ್ ಗೊತ್ತಾಗುತ್ತೆ. ಆ ಫ್ಲ್ಯಾಟ್ ಒಳಗಡೆ ಹೋಗಿ ನೋಡ್ತಾರೆ. ನಿಜಕ್ಕೂ ಶಾಕ್ ಆಗುತ್ತೆ. ಯಾಕೆ ಗೊತ್ತಾ, ಅಲ್ಲಿ ಇನ್ನೂ 2 ಡೆಡ್ ಬಾಡಿಗಳು, ಅದು ಮಹಿಳೆಯರದ್ದಾಗಿರುತ್ತೆ. ಒಂದು ಯುವತಿದು, ಮತ್ತೊಂದು ಮಹಿಳೆಯದು, ಅಂದರೆ ಅವ್ರ ತಾಯ್ದಾಗಿರುತ್ತೆ. ಸೊ ಅಲ್ಲಿ 2 ಮರ್ಡರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ತಿರ್ಗಾ ಓಡ್ ಬರ್ತಾರೆ ಆಸ್ಪತ್ರೆಗೆ, ಕೇಳ್ತಾರೆ ಯಾರು ಇದು ಅಂತ. ವಿಚಾರಿಸೋದಕ್ಕೆ ಬಂದರೆ ಆ ಸೋಮಶೇಖರ್ ಅನ್ನೋರು ಸಹ ಮೃತಪಟ್ಟಿರ್ತಾರೆ. ಸೊ ಅಲ್ಲಿ ಬಿದ್ದಿದ್ದು 3 ಹೆಣಗಳು. ಪೊಲೀಸರಿಗೆ ತಲೆ ಕೆಟ್ಟೋಗುತ್ತೆ. ರಾತ್ರಿ 3 ಹೆಣಗಳು ಇಷ್ಟು ಸೈಲೆಂಟಾಗಿ ಅದು ಹೇಗಪ್ಪ ಸಾಧ್ಯ ಅಂತ ಅಂದ್ಕೊಂಡು ತನಿಖೆನ ಸ್ಟಾರ್ಟ್ ಮಾಡ್ತಾರೆ. ಕೇಸ್ ದಾಖಲಿಸ್ಕೊಳ್ತಾರೆ. ಇನ್ನೇನು ಕೂಡಲೇ ಇದು ಮಾಡಿದಾಗ ಅಕ್ಕಪಕ್ಕದ CC ಕ್ಯಾಮ್ರಾಗಳನ್ನು ಪರಿಶೀಲಿಸ್ತಾರೆ. ಆಗ ಒಂದು ಹುಡುಗಿ ಸೈಲೆಂಟಾಗಿ ಮತ್ತೊಂದು ಪಕ್ಕದ ಬಿಲ್ಡಿಂಗಿಂದ ಹೋಗ್ತಾ ಇರೋದು ಕಾಣಿಸುತ್ತೆ. ಸೊ ಇವ್ರ ಮೇಲೆ ಅನುಮಾನ ಇರ್ಬೋದು ಅಂತ ಎಲ್ಲ ಬ್ಯಾಕ್ಗ್ರೌಂಡ್ ವಿಚಾರಿಸಿದಾಗ ಅಲ್ಲಿ ಬರೋದು ಇದೇ ಕಿರಾತಕರು ಶ್ವೇತಾ ಮತ್ತು ಕೆನತ್. ಇವರಿಬ್ಬರೇ ಅಲ್ಲಿ 3 ಹೆಣಗಳನ್ನು ಹಾಕಿ ಅವತ್ತು ಎಸ್ಕೇಪ್ ಆಗಿ ಹೋಗಿದ್ದು. ಇವರಿಬ್ಬರು ವಿಷಯಕ್ಕೆ ಮೊದಲು ಹೇಳ್ಬಿಡ್ತೀನಿ. ಇವರಿಬ್ರು ಬೇರೆ ಬೇರೆ ರಾಜ್ಯದವರು. ಕೆನತ್ತು ಕೇರಳದವನಾದರೆ ಶ್ವೇತಾ ಆಂಧ್ರ ಮೂಲದವರು. ಸೊ ಇಲ್ಲೇ ಬಂದು ಸೆಟಲ್ ಆಗಿರ್ತಾರೆ ಶ್ವೇತಾ ಕುಟುಂಬದವರು. ಆದರೆ ಕೆನತ್ ಓದೋಕ್ಕೆ ಅಂತ ಬಂದಿರ್ತಾನೆ. ನಂತರ ಇಲ್ಲೇ ಕೆಲಸಕ್ಕೆ ಸೇರ್ತಾರೆ. ಇಬ್ಬರು ಓದ್ಬೇಕಾದ್ರೆ ಫ್ರೆಂಡ್ಸ್ ಆಗಿರ್ತಾರೆ. ನಂತರ ಲವ್ನಲ್ಲೂ ಬೀಳ್ತಾರೆ. ಆದರೆ ಇವರಿಬ್ಬರ ಲವ್ ಬಗ್ಗೆ ಶ್ವೇತಾ ಅವರ ಅಪ್ಪ ಅಮ್ಮಂಗೆ ಅಸಮಾಧಾನ ಇರುತ್ತೆ. ಆದರೂ ಲವ್ನಲ್ಲಿ ಬಿದ್ದಿರ್ತಾರೆ ಅಂತ ಹೋಗ್ಲಿ ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಇವರಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಡಿಸೈಡ್ ಮಾಡಿ ಒಂದೇ ಮನೇಲಿ ಇರ್ತಾರೆ. KR ಪುರಂನ ಇವತ್ತೇನು ಇನ್ಸಿಡೆಂಟ್ ನಡೆದಿದೆಯಲ್ಲ, ಅದೇ ಮನೇನ ಬಾಡಿಗೆಗೆ ತೊಗೊಂಡು ಅಲ್ಲೇ, ಅಂದರೆ ಫ್ಲ್ಯಾಟ್ನ ಬಾಡಿಗೆಗೆ ತೊಗೊಂಡು ರೆಂಟಲ್ಲಿ ಅಲ್ಲಿರ್ತಾರೆ. ಆದರೆ ಹೋಗ್ಲಿ ಬಿಡು ಮಗಳು ಹೆಂಗಾದ್ರೂ ಹೋಗಲಿ ಅಂತ ಸುಮ್ಮನಾಗಿರ್ತಾರೆ ಅಪ್ಪ ಅಮ್ಮ. ಆದರೆ 6 ತಿಂಗಳಿಂದ ಅವ್ರಿಗೊಂದು ಲೆಟರ್ ಬರುತ್ತೆ. ಅದೇನು ಲೆಟರ್ ಅಂದರೆ ಬ್ಯಾಂಕಿಂದ ನೋಟಿಸ್ ಆಗಿರುತ್ತೆ. 30 ಲಕ್ಷ ಸಾಲ ಮಾಡಿರ್ತಾಳೆ ಶ್ವೇತಾ. 30 ಲಕ್ಷ ಸಾಲ, 22 ವರ್ಷದ ಹುಡುಗಿ, ಅದೇಗೆ ಸಾಧ್ಯ ಅನ್ನೋದು ಹೆತ್ತವರಿಗೆ ಅನುಮಾನ. ಕೇಳಬಿಡೋಣ ಅಂತ ಫೋನ್ ಮಾಡಿದ್ರೆ ಆಕೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಹೌದು ನಾನು ತೊಗೊಂಡಿದ್ದೆ, ಏನಕ್ಕೆ ತೊಗೊಂಡಿದ್ದೆ ಅದಕ್ಕೆ ಉತ್ತರ ಇಲ್ಲ. ಇದೇ ವಿಚಾರಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗಲಾಟೆ ಸ್ಟಾರ್ಟ್ ಆದಮೇಲೆ ಪ್ರತಿನಿತ್ಯ ಇವರ ಟಾರ್ಚರ್ ಅನಿಸ್ಬಿಡುತ್ತೆ. ಅಪ್ಪ ಅಮ್ಮ ಕೇಳ್ತಾ ಇರೋ ಪ್ರಶ್ನೆಗಳು ಶ್ವೇತಾಗೆ ಟಾರ್ಚರ್ ಅನಿಸ್ಬಿಡುತ್ತೆ. ಅವಾಗ ಒಂದಿನ ಏನು ಹೇಳ್ತಾಳೆ ಅಂದರೆ, ನಾನು ಕೆನತ್ಗೆ 8 ಲಕ್ಷ ಕೊಟ್ಟಿದ್ದೀನಿ, ಇನ್ನು ಮಿಕ್ಕಿದ್ದು ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ. ಆಯಿತು, ಆ 8 ಲಕ್ಷನಾದರೂ ಪಡಿ, ವಾಪಸ್ ಬ್ಯಾಂಕಿಗೆ ಕಟ್ಟೋಣ ಅಂದರೆ ಆಕೆ ಅದನ್ನು ಹಣ ಕೇಳೋದಾಗಲಿ ಮತ್ತು ವಾಪಸ್ ಪಡೆಯೋದಾಗಲಿ ಇದು ಯಾವುದು ಮಾಡಲ್ಲ. ಯಾಕೆಂದರೆ ಒಳಗಡೆ ಏನೇನು ನಡೆದಿದೆ ಅಂತ ಗೊತ್ತಾಗಿರುತ್ತೆ. ಸೊ 8 ಲಕ್ಷನೂ ಈಕೆ ಕೊಟ್ಟಿರಲ್ಲ ಅನ್ನೋ ಮಾಹಿತಿನೂ ಇದೆ. ಆದರೆ ಇವರಿಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಾಗ ಇವರಿಬ್ರಿಗೆ ಹೆತ್ತವರ ಈ ಪ್ರಶ್ನೆಗಳೆಲ್ಲ ಒಂದು ಸ್ವಲ್ಪ ಕಿರಿಕಿರಿ ಉಂಟಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಇವ್ರು ಬದುಕಿರೋವರೆಗೂ ನಮಗೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಯೋಚನೆ ಮಾಡೋದಕ್ಕೆ ಶ್ವೇತಾ ಬಂದ್ಬಿಡ್ತಾಳೆ. ಸೊ ಮತ್ತಿನ್ನೇನು, ಇವರು ಇರಬಾರ್ದು ಅಂತ ಯೋಚನೆ ಮಾಡಿ ಮರ್ಡರ್ ಮಾಡೋದಕ್ಕೆ ಡಿಸೈಡ್ ಮಾಡಿಬಿಡ್ತಾರೆ. ಆಮೇಲೆ ಅಪಾರ್ಟ್ಮೆಂಟಿಗೆ ಕರೆಸ್ಕೊಂಡು ಮರ್ಡರ್ ಮಾಡೋದೆಲ್ಲ 2 ವಾರದಿಂದ ಕತೆ. ಆದರೆ ಇವತ್ತು ಇವರಿಬ್ಬರು ಅರೆಸ್ಟ್ ಆಗ್ತಾರೆ, ಮತ್ತೆ ತನಿಖೆ ಶುರು ಮಾಡ್ತಾರೆ. ಆದರೆ ಈ ತನಿಖೆಯಲ್ಲಿ, ಈ ವಿಚಾರಣೆಯಲ್ಲಿ ಮತ್ತೊಂದಷ್ಟು ರೋಚಕ ಟ್ವಿಸ್ಟ್ಗಳು ಸಿಕ್ಕಿದೆ. ಅಷ್ಟೇ ಅಲ್ಲ, ಇಂತಹ ಮಕ್ಕಳು ಭೂಮಿ ಮೇಲೆ ಇರ್ತಾರ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಯಾಕೆ ಗೊತ್ತಾ, ಈ ಶ್ವೇತಾ ಮತ್ತು ಕೆನತ್ ಸೇರಿಕೊಂಡು 3 ಹೆಣ ಹಾಕ್ತಾರಲ್ಲ, ಆ 3 ಹೆಣ ಹಾಕಿದ್ಮೇಲೆ ಈ ಬಾಡಿಗಳನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಯೂಟ್ಯೂಬಲ್ಲಿ ನೋಡಿ ವೀಡಿಯೋಸ್ನ ನೋಡಿದ್ದಾರೆ. ಹೌದು, ಇವ್ರ ಪ್ಲ್ಯಾನ್ ಏನಾಗಿತ್ತು ಗೊತ್ತಾ, ಫಸ್ಟು ಸೈಲೆಂಟಾಗಿ KR ಪುರದ ಮನೆ ಕರ್ಸ್ಕೊಳ್ಳೋದು, ನಂತರ ಮತ್ತೊಂದು ಮನೆಯನ್ನು ಮಾಡಿಟ್ಕೊಂಡಿರೋದು. ಅದಕ್ಕೋಸ್ಕರ ಅಂತಲೇ HUL ಅಲ್ಲಿ ಮತ್ತೊಂದು ಮನೆಯನ್ನು ಬಾಡಿಗೆಗೆ ತೊಗೊಂಡಿರ್ತಾರೆ. ಮನೆಗೆ ಬಾಡಿಗೆಗೆ ತೊಗೊಂಡು ಅಲ್ಲೂ ರೆಂಟ್ ಕಟ್ತಾ ಇರ್ತಾರೆ, ಇಲ್ಲೂ ರೆಂಟ್ ಕಟ್ತಾ ಇರ್ತಾರೆ 6 ತಿಂಗಳಿಂದ. ಇವ್ರದ್ದು ಪ್ಲ್ಯಾನ್ ಆಗಲೇ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಬಟ್ 3 ತಿಂಗಳಿಂದ
ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಅಖಾಡಕ್ಕೆ ಇಳಿತಾರೆ ಈ ಶ್ವೇತಾ ಮತ್ತು ಕೆನತ್. ನಂತರ ಗೊತ್ತೇ ಇದೆ, ಇವ್ರಿಗೆ 3 ಜನನ ಸೈಲೆಂಟಾಗಿ ಮನೆ ಕರ್ಸ್ಕೊಳ್ಳೋದು, ಸೈಲೆಂಟಾಗಿ ಕಥೆ ಮುಗಿಸ್ಬಿಡೋದು. ನಂತರ 3 ಜನರ ಬಾಡಿಗಳನ್ನು ಪೀಸ್ ಮಾಡೋ ಯೋಚನೆ ಪ್ಲ್ಯಾನ್ ಇವ್ರದ್ದಾಗಿರುತ್ತೆ. ಮಗಳು ಅದು ಹೇಗೆ ಈ ರೀತಿ ಯೋಚನೆ ಒಬ್ಳು ಮಗಳು ಮಾಡ್ತಾಳೆ ಅಂತ ನಿಜವಾಗ್ಲೂ ಕೆಟ್ಟ ಮಗ ಇರ್ತಾನೆ ಅಂತೆಲ್ಲ ಮಾತುಗಳು ಬರ್ತವೆ. ಬಟ್ ಈ ರೀತಿಯ ಮಗಳು ಸಹ ಯೋಚನೆ ಮಾಡ್ತಾರೆ ಅಂತ ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಬಟ್ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಈ ರೀತಿಯ ಯೋಚನೆನೂ ಮಾಡಿರ್ತಾಳೆ ಶ್ವೇತಾ. ಪೀಸ್ ಮಾಡಿದ್ಮೇಲೆ ಏನು ಮಾಡೋದು, ಅದಕ್ಕೆ ಬೀನ್ ಬ್ಯಾಗ್ನ ತಯಾರಿಸಿಕೊಂಡಿರ್ತಾರೆ. ಅಂದರೆ ಬೀನ್ ಬ್ಯಾಗ್ನ ತಂದಿಟ್ಕೊಂಡಿರ್ತಾರೆ, ಅದರಲ್ಲಿ ತುಂಬಿಟ್ಟು ಸೀದಾ ತಗೊಂಡೋಗಿ ಮತ್ತೊಂದು ಮನೆ ಮಾಡಿರ್ತಾರಲ್ಲ HOL ಅಲ್ಲಿ, ಆ ಮನೆಯಲ್ಲಿ ಅದನ್ನು ಡಂಪ್ ಮಾಡೋದು. 3 ಬಾಡಿಯ ಪೀಸ್ ಅಂದರೆ ಲೆಕ್ಕ ಹಾಕೊಳ್ಳಿ ವೀಕ್ಷಕರೇ, ಅದು ಹೇಗಿರುತ್ತೆ ಆ ಇಮ್ಯಾಜಿನೇಷನ್ ಸಹ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಡಂಪ್ ಮಾಡಿ ಇವರು ಒಂದು ಮೆಟಲ್ ಡ್ರಮ್ನ ತೊಗೊಂಬರ್ತಾರೆ. ಆ ಮೆಟಲ್ ಡ್ರಮ್ ಒಳಗೆ ಆ್ಯಸಿಡು, ವಿನೆಗರು ಮತ್ತು ಇನ್ನೊಂದಷ್ಟು ಸಬ್ಸ್ಟೆನ್ಸ್ ಹಾಕಿ ಆ ಪೀಸ್ಗಳನ್ನು ಕರಗಿಸೋ ಪ್ಲ್ಯಾನನ್ನು ಸ್ಕೆಚನ್ನು ಹಾಕಿರ್ತಾರೆ ಈ ಶ್ವೇತಾ ಮತ್ತು ಕೆನತ್. ಎಲ್ಲ ಪ್ಲ್ಯಾನು ರೆಡಿ ಆಗುತ್ತೆ. ಈ ರೀತಿಯ ಒಂದು ಸ್ಕೆಚ್ ಹಾಕ್ಕೊಂಡು ಅವತ್ತೊಂದಿನ ಅಂದರೆ 21ನೇ ತಾರೀಕು ಜೂನು ತಾಯಿನ ಮತ್ತು ಅಪ್ಪನ್ನ ಮತ್ತು ಸಹೋದರಿಯನ್ನು ಕರೀತಾರೆ. ಆದರೆ ಬರ್ತಾರೆ, ಮತ್ತೆ ದುಡ್ಡಿನ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ. ಈ ಟೈಮ್ನಲ್ಲಿ ಶ್ವೇತಾ ಇವರು ಏನು ಮಾಡ್ತಾರೆ, ಶ್ವೇತಾ ಹೆತ್ತವರು ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಂತ ಸಂಜೆ ಟೈಮಲ್ಲಿ ಹೇಳ್ತಾರೆ. ಆಗ ಶ್ವೇತಾ ಇಲ್ಲ ಇಲ್ಲೇ ಇರಬೇಕು ಅಂತ ಬಲವಂತ ಮಾಡ್ತಾರೆ. ಇವ್ರಿಗೆ ಗೊತ್ತೇ ಇರಲ್ಲ ಪಾಪ ಇವ್ರು ಸ್ಕೆಚ್ ಈ ರೀತಿ ಎಲ್ಲ ಇರುತ್ತೆ ಅಂತ. ಶ್ವೇತಾ ತಾಯಿ ಏನು ಮಾಡಿಬಿಡ್ತಾರೆ, ಆಯಿತು ನಾನು ಇರ್ತೀನಿ ಅಂತ ಹೇಳ್ತಾರೆ. ಬಟ್ ಅಪ್ಪ ಮತ್ತು ತಂಗಿ ಇರೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಮೊದಲೇ ಜಗಳಗಳಾಗ್ತಾ ಇರುತ್ತೆ. ಶ್ವೇತಾ ಆದರೂ ಆಯಿತು ಅಂತ ತಾಯಿ ಸಿಕ್ಕಿರಲಿಲ್ಲ ಅಂತ ತಾಯಿ ಇರ್ತಾರೆ. ನೆಕ್ಸ್ಟ್ ಡೇ ತಂದೆ ಮತ್ತು ಸಹೋದರಿ ಇಬ್ಬರೂ ಮತ್ತೆ ತಾಯಿನ ಕರ್ಕೊಂಬರೋದಕ್ಕೆ ಹೋದಾಗ ಅಷ್ಟರಲ್ಲಿ ಮರ್ಡರ್ ಆಗಿಬಿಟ್ಟಿರುತ್ತೆ ಆ ತಾಯಿಯದ್ದು. ಇವರಿಬ್ಬರು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲಿ ಅಮ್ಮ ಅಂತ ಸಹೋದರಿ ಕೇಳಿದಾಗ ಏನೂ ಆಗಿಲ್ಲ ಬನ್ನಿ ಅಂತ ಒಳಗಡೆ ಕರ್ಸ್ಕೊತಾ ಇದ್ದಂಗೆ ಅವ್ರಿಗೂ ಚಾಕು ಹಾಕೋದಕ್ಕೆ ಮುಂದಾಗ್ತಾರೆ. ಈ ಟೈಮ್ನಲ್ಲಿ ಶ್ವೇತಾ ಸಹೋದರಿ ಅಲ್ಲೇ ತೀವ್ರ ರಕ್ತಸ್ರಾವವಾಗಿ ಕುಸಿದು ಬೀಳ್ತಾಳೆ, ಅಲ್ಲೇ ಪ್ರಾಣ ಕಳ್ಕೊಳ್ತಾಳೆ. ಆದರೆ ತಂದೆ ಸೋಮಶೇಖರ್ ಅವ್ರು ಏನು ಮಾಡ್ತಾರೆ, ಸೋಮಸುಂದರ್ ಅವರು ಈಚೆ ಬಂದು ತಪ್ಪಿಸ್ಕೊಂಬಂದು, ಚಾಕು ಏಟಾಗಿರುತ್ತೆ, ತೀವ್ರವಾಗಿ ಹಲ್ಲೆ ಆಗಿರುತ್ತೆ, ಆದರೂ ತಪ್ಪಿಸ್ಕೊಂಬಂದು ಈಚೆ ಬಂದು ಬಿದ್ದುಬಿಡ್ತಾರೆ. ಅದನ್ನು ಸೆಕ್ಯೂರಿಟಿ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಹೇಳಿದ್ರಲ್ಲ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಒಂದು ಹೆತ್ತವರನ್ನೇ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿ ಇದು ಮಾಡ್ತಾರೆ ಅಂದರೆ ನಿಜಕ್ಕೂ ನಾವು ಎಂತಹ ಸಮಾಜದಲ್ಲಿ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಸದ್ಯ ಇವರಿಬ್ಬರು ಕಾನೂನಿನ ಇದರಲ್ಲಿದ್ದಾರೆ, ಚೌಕಟ್ಟಿನಲ್ಲಿದ್ದಾರೆ. ನೋಡೋಣ ಯಾವ ಶಿಕ್ಷೆ ಆಗುತ್ತೆ, ಅಂದರೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಈ ಸ್ಟೋರಿ ಹೇಗಿತ್ತು, ಮತ್ತೊಂದು ಕ್ರೈಮ್ ಕಥೆಯೊಂದಿಗೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.